ಆಂಟಿ ಕವಿತಾ ಇಲ್ದಲ್ರಿ ಮ್ಯಾಲ್ ಹೋಗ್ಯಾಳಪ್ಪ ಆಕಿ ಮ್ಯಾಲ್ರಿ ನಾಷ್ಟ ಮಾಡ್ಬಾರಪ್ಪ. ಇಲ್ರಿ ಆಗೇತ್ರಿ ನಂದು. ಆಯ್ತು. ಹಾಯ್ ಕವಿತಾ. ಹಾಯ್ ದೀಪು. ಏ ಗುಂಡಾರೆ ಗುಂಡ, ನೀನು ಲಗುನ ಬಂದ್ಬಿಟ್ಟು ಇವತ್ತು. ಎಕ್ಸಾಮ್ಸ್ ಬೇರೆ ಹತ್ರ ಬಂದ್ವಲ್ಲ ಅದಕ್ಕೆ ಬೇಗ ಬಂದೆ. ನಿನ್ನ ಯಾಕೆ ಬರ್ಲಿಲ್ಲ ಕಾಲೇಜ್ಗೆ ನೀನು? ನಂಗೆ ಸ್ವಲ್ಪ ಹುಷಾರಿರ್ಲಿಲ್ಲ. ಅಯ್ಯೋ ನಿನ್ನೆ ಕತಿ ಕೇಳ್ಬೇಕು ನೀನು, ಮಸ್ತ್ ಇತ್ತು. ರಮ್ಯಾ ಅಲ್ಲ ರಮ್ಯಾ ಬಾಲ್ ಹಿಡಿಯಾಕ ಹೋಗ್ಯಾನ ಡೈರೆಕ್ಟ್ ಘಟನೆಗೆ. ಪೂರ ರೊದ್ದು ಕರ್ರ ಹೆಗ್ಗನಾಗಿಬಿಟ್ಟಿದೆ. ಎಲ್ಲರೂ ಕೆತ್ತು ಬಿದ್ದು ನಗಾತಿದ್ವಿ. ಬಾ ಚೆಂಡಪ್ಪ ಆಟಾಡ್ನು. ಚಂಡ ಏನು ಆಡ್ತಾರ ಕಿಸ್ಬಾಯಿ ತಳಗ ಆಡ್ಬೇಕಿಲ್ಲ. ತಳ ನಂಗೆ ಡಿಸ್ಟರ್ಬ್ ಆಗತ್ತೆ ಇಲ್ಲಿ. ತಳ ಡಿಸ್ಟರ್ಬ್ ಆಕತಿ, ಮ್ಯಾಲಿಕ್ಕಿ ಡಿಸ್ಟರ್ಬ್ ಆಕತಿ. ಚೆಂಡ್ ರೋಡಿ ಹೋಗತ್ತೆ ಇಲ್ಲಿ. ಹೋಗಲೇ ತಳಗಾಡೋಗ. ಏ ಆಡೋಣ ಬಾರೋಣ. ಆಡೋನು ಬಾ. ಹಾಂ ಏ ಚಂಡ ಆಡಕ್ಕೆ ಬಂದಿನ ಅಭ್ಯಾಸ ಮಾಡಕ್ಕೆ ಬಂದಿನ ಇಲ್ಲಿ. ಹೋಗಿ ಅಂದೆ ಮಾರಿಗೆ ಹೋಗಿ ತಳಗಾಡೋಗ. ದಿನಕ್ಕೆ ಅಭ್ಯಾಸ ಮಾಡಲ್ಲ ಇರ್ತೈತೆ ನಿಂದ ಆಡೋದು. ನೋಡು ಕರೆಕ್ಟಾಗಿ ಬರ್ತೀನಿ ಇಲ್ಲ. 100 ಬಂದಿತ್ತಲ್ಲ ಇಲ್ಲಿ. 100 50 ಬರ್ಬೇಕಲ್ಲಿ. ಈ ಕಾಟ್ ಹಾಕಿ ಬರ್ದು ಬಿಡ್ದಟ ಬತ್ತಲ್ಲ 50. ಮಾಮ ಬಂದ. ಆರಾಮಮ್ಮ? ಹಾಂ ಆರಾಮಪ್ಪ. ನೀನು? ನಾನು ಆರಾಮ. ಏನು ಮಾಡ್ತಾಳೆ ಮಾವ? ಒಳಗೆ ಅಡಿಗೆ ಮಾಡತ್ತಾಳ. ನೀವು ಅಪ್ಪ ದುಡ್ಡು ಮ್ಯಾಗ ಊರಿಗೇನು? ದುಡ್ಡು ಮ್ಯಾಗ ಊರಿಗೇನು? ಹಾಂ. ಮತ್ತು ಇದು ಯಾರ್ದು ಗಾಡಿ? ದೀಪು ಅಣ್ಣಂದ. ದೀಪನ ಬಂದ? ಹಾಂ ಬಾ ತಿನ್ನಕ್ಕೆ ತಂದನ ಬಾ ಒಳಗೆ. ನಾ ಆಮೇಲೆ ಬರ್ತಾನ. ಏ ಬಾರ ಓ ದಿಲ್ ಪಶ್ ಅಂತಂದನ ಬಾ. ಹಿಂದಾರ್ದಿತ್ತನ ಈಗ ಒಂದು ಸ್ವಲ್ಪ ಆಟ ಆಡಿ ಬರ್ತೀನಿ. ಹಾಂ ನೀ ಇರ್ಬೇಕಿತ್ತಲ್ಲಿ ಭಾರಿ ಮಜಾ ಇತ್ತು. ಹೌದಾ ಮಾಮ? ಹೇಗಿದ್ಯಾ ಮಾಮ? ಹಾಂ ಆರಾಮದನ ಕವಿತಾ. ನೀನು? ಆರಾಮದಿರಿ ಮಂಜು? ಆರಾಮದನಪ್ಪ. ನೀನು? ನಾನು ಆರಾಮದೀನಿ. ಹಾಂ ಏನು ಭಾಳ ನಕ್ಕೊತ ಮಾತಾಡಕತ್ತೀರಿ? ಅಯ್ಯೋ ಅದನ್ನ ಯಾಕೆ ನೆನಪು ಮಾಡ್ತೀರಿ? ನೀನು ಕಾಲೇಜ್ನಾಗ ಸಂಜೆಗೆ ಒಂದು ಇನ್ಸಿಡೆಂಟ್ ನಡೀತಾ ಈಗಿರಲಿಲ್ಲ. ಆ ಜೋಕ್ ಕೇಳೀನಿ, ಕೆಟ್ಟ ನಗು ತಡೆಯೋಕ್ಕಾಗತ್ತಿಲ್ಲ. ಅದಕ್ಕೆ ಕೇಳ್ಬೇಕು ನೀವು, ಕೆಟ್ಟ ಬಿದ್ದು ನಗ್ತೀರಿ. ಏನು ಜೋಕ್ ಇತ್ತು? ಏ ಸೀದಾ ಕೂತ್ ಮಾತಾಡ. ಜೋಕ್ ಹಂಗೈತೆ ಅದು ಹೇಳಿದ್ನಂದ್ರೆ ನೀವು ಬಿದ್ದು ಉಳ್ಳಾಡ್ತಿರಲ್ಲ ತಳಗ. ಏನು ತಂದಿರಿ ಚಿಲ್ಲಾಗ? ದಿಲ್ ಪಸಂದ್ ಅವಳವ. ಓ ದಿಲ್ ಪಸಂದ್ ನನ್ನ ಫೇವ್ರೇಟ್. ನಿಂಗೆ ಇಷ್ಟ ಅಂತ ಗೊತ್ತಿತ್ತು ಅದಕ್ಕೆ ತರಿಸಿದ್ದು. ಥ್ಯಾಂಕ್ ಯು ಅಣ್ಣ. ತೆಗಿರಿ ಪಟ್ ತಿಂದ್ಬಿಡು ಹೊಸ. ಏ ಸುಮ್ಕೊಂಡೆ ಏನು ತಿಂತೀವ? ನಿನಗತ್ ಹೇಳ್ತಂದ್ರೆ ಅವಂಗತ್ ಹೇಳತ್ತೇನ? ಅಲ್ಲೋ ಏನು ಮಾಡತ್ತೀನಿ ಇಲ್ಲಿ? ಅಭ್ಯಾಸ ಮಾಡತ್ತೀರಿ ಕಾಣತಿಲ್ರಿ? ಅಭ್ಯಾಸ ನೀವು ಮನ್ಯಾಗ ಮಾಡ್ಕೋಬೇಕಿತ್ತಲ್ಲ, ಇಲ್ಲೇ ಯಾಕೆ? ಅಹಿ ಇಬ್ರು ಒಂದೇ ಕಾಲೇಜ್ ಒಂದೇ ಸಿಲೆಬಸ್, ಇಬ್ರು ಕೂಡಿ ಮಾಡ್ರೆ ಒಂದು ಸ್ವಲ್ಪ ಈಸಿ ಆಕೈತಿ, ತೆಲಿಗೆ ಹೋಗ್ತೈತ್ರಿ ಅಕ್ಷರ ಲಘು. ಯಾಕೆ ನೀವು ಒಬ್ಬ ಮಾಡ್ರಿ ಹತ್ತ ಇಲ್ಲಣ್ಣ? ಈಗ ನನ್ನ ಬೆಸ್ಟ್ ಫ್ರೆಂಡ್ ಅದಲ್ರಿ, ನಾವು ಇಬ್ರು ಕೂಡಿ ಅಭ್ಯಾಸ ಮಾಡ್ತೀವಿ. ಯಾಕೆ ಯಾರು ಹುಡುಗರು ಇಲ್ಲ ನಿನಗೆ ಬೆಸ್ಟ್ ಫ್ರೆಂಡ್? ಹುಡುಗರು ಅದಾರಿ, ಉಡಾಳ ಅದಾರ್ರಿ. ಹಾಂ ಹುಡುಗಿ ಒಳಗಂದ್ರೆ ಈಗ ಒಬ್ಬಾಕೆನ ರೀ ಬೆಸ್ಟ್ ಫ್ರೆಂಡ್ ನನಗೆ. ಹಂಗಾಗಿ ಇಬ್ರು ಕುಂತ ಅಭ್ಯಾಸ ಮಾಡ್ತೀವಿ ನಾವು. ಹಾಂ 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 2 ದಿವಸ ನೀವು ಅಭ್ಯಾಸ ಮಾಡಕತ್ತ? ಈ ಅಭ್ಯಾಸ ಮಾಡಕತ್ತಾಗೆ ನಾವು ಸಣ್ಣಾಗಿದ್ದಾಗಿಂದ ಕ್ಲೋಸ್ ಫ್ರೆಂಡ್ ಅದೀವ್ರಿ. ಹಾಂ 10 ವರ್ಷದ ದೋಸ್ತಿ ಅಲ್ಲ ನಮ್ದು ಇಬ್ರದು. 10 ವರ್ಷ. 10 ವರ್ಷ. ಅವಾಗ ಸಣ್ಣಾಗಿದ್ದಾಗಂತೂ ನೀನು ನಾನು ಹಾಂ 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 ಕೈ ಬಡ್ದ ಮಾತಾಡ್ಸ್ಬೇಕತ್ತ ಏನಿಲ್ಲ, ಹಂಗೆ ಮಾತಾಡಲ್ಲ. ಕೈ ಅದಕ್ಕೆ ಬಡಿತೀವೋ? ಅಯ್ಯ ಕೈ ಅದಕ್ಕೆ ಬಡಿತೀವಿ ಅಂದ್ರೆ ಏನ್ರಿ? ನನ್ನ ಫ್ರೆಂಡ್ ಅದಾಳ ಅಕ್ಕಿ. ಏ ನಿನ್ನ ಫ್ರೆಂಡ್ ಇದ್ರೇನು ನಾ ಮದುವೆ ಆಗೋದು ಗೊತ್ತೈತಿಲ್ಲ ನಿನಗೆ? ಅಯ್ಯ ಮದುವೆ ನೀವು ಈಗ ಒಂದು 15 ದಿನ 20 ದಿನ ಆತ್ರಿ ಫಿಕ್ಸ್ ಆಗಿ. ಹಾಂ ನಮ್ಮ ದೋಸ್ತಿಯಾಗ 10 ವರ್ಷದ ಮೇಲೆ ಆತ್ರಿ. ಕೈ ಬಿಡ್ದನಕ್ಕೆ ಅದಕ್ಕೇನೈತ್ರಿ? ಕ್ಯಾಶುವಲ್ ಆಗಿ ನಾವು ಕೈ ಬಿಡದೆ ಮಾತಾಡ್ತೀವಿ ಅಲ್ಲ. ಏ ಮತ್ತು ನಿಂದ ಓಡ್ತಿಲ್ಲ ಅಲ್ಲ ಅವನತ್ತೇಳೆ ಹೇಳಾಕ್ತಿದ್ದಿಲ್ಲ ನಿನಗೆ? ರೀ ಏನು ನಿನ್ನ ಮದುವೆಯಾಗ ಹುಡುಗ ಹಿಂಗೆ ಅದಾನಂತ ನನಗೆ ಗೊತ್ತೇ ಇರಲಿಲ್ಲ. ನೀನೇನು ಭಾರಿ ಬಿಲ್ಡಪ್ ಕೊಟ್ಟಿದ್ದಿ. ಏನಿಲ್ಲ, ಅವ್ರು ಸುಮ್ಮನೆ ಜೋಕ್ ಮಾಡ್ತಿದ್ದಾರೆ. ಜೋಕ್ ಅಂದ್ರೆ ನಂಗೆ ತುಂಬ ಇಷ್ಟ. ಸುಮ್ಕೊಂಡೆ ಹಿಂಗೆ ಯಾಕೆ ಸಿಡಿ ಮಾಡ್ತಾನೆ ನಿಮ್ಮ ಹುಡುಗ? ಅಭ್ಯಾಸ ಮಾಡ್ದಾಗಿತ್ತಲ್ಲ ನಿಮ್ಮ ಮನೆ ಮಾಡ್ಕೋಗಿ ನಡಿ. ಇನ್ನ ಆಗಿಲ್ಲ ನಮ್ದು ಅಭ್ಯಾಸ. ಏ ಅಲ್ಲಿ ನಿಮ್ಮ ಮನೆ ಮಾಡೋಕೆ ಹೋಗಿ. ಅಭ್ಯಾಸ ಮಾಡಿ ಲಿಟದಾಗ ಬರೀ ಕೂತ್ ಹಡಗ ಮಾಡಿನೇ. ಏ ಹಡಗ ಮಾಡಿನ ಬೋಟ್ ಮಾಡಿ ಅದಕ್ಕೆ ಬರ್ತೀವಿ. ಯಾಕೆ ಮಾಮ ಹಿಂಗ್ ಮಾಡ್ತಿದ್ದೀರಾ? ನಾನು ನಿಮ್ಗೆ ಹೇಳಿದ್ದೆ ತಾನೇ, ದೀಪು ಅಂತ ನನ್ನ ಬೆಸ್ಟ್ ಫ್ರೆಂಡ್ ಇದ್ದಾನೆ, ನಮ್ದು 10 ಇಯರ್ ಫ್ರೆಂಡ್ಶಿಪ್ಪು ಅಂತ. ಪಾಪ ಇವ್ನು ನನ್ನ ಎಷ್ಟು ಕೇರ್ ಮಾಡ್ತಾನೆ ಗೊತ್ತಾ? ಹಾಂ ಮಾಡ್ತಾನೆ, ಕೇರ್ ಮಾಡ್ತಾನೆ. ಅವನದೇ ನೂಸ್ತದ ಚೆನ್ನಾಗೆ. ಆ ಥರ ಹೇಳ್ಬೇಡಿ, ಪಾಪ ಅವ್ನಿಗೆ ಬೇಜಾರಾಗುತ್ತೆ. ಹಾಂ ಪಾಪ ಬೇಜಾರಾಗುತ್ತೆ. ಮತ್ತು ನನಗೆ ನಡಿ ನಾನು ಹೇಳಿಲ್ಲ ನಿನಗೆ ಹೊರಗೆ ಹೋಗೋಣ ಅಂತೇಳಿ. ಸ್ವಲ್ಪ ಓದೋದಿದೆ, ಓದ್ಕೊಂಡು ಬಂದ್ಬಿಡ್ತೀವಿ. ಏ ಬಂದ್ಮೇಲೆ ಓದಕ್ಕೆ ನಾ ಅಕ್ಕ ಹೇಳೇನಲ್ಲೇ ಬಾ ಹೋಗೋಣ. ಸಾಲ್ಯಾಗ ಹೊರಗೆ ನಿಂದಿರ್ಸ್ತಾರ ಹಿಂಗೆ ನಿಂದಿರ್ಸ್ತಾರ್ರಿ ಸಾಲ್ಯಾಗ. ನಿಂದ್ರಲ್ಲ ನಿನಗೇನು ದಾಡಿನ? ಆಕಿಗೆ ನಿಂದಿರ್ಸ್ತಾರ್ರಿ. ಆಕಿನ ಅದಕ್ಕೆ ನಿಂದ್ರಿಸ್ತಾರೋ? ಅಭ್ಯಾಸ ಮಾಡ್ಲಿಕ್ಕಂದ್ರೆ ಅಭ್ಯಾಸ ಬಂದ್ ಮಾಡ್ತಾಳ ಆಕಿನ. ಏನು ಹೇಳ್ತಿ ಅದನ್ನ? ಸಾಲ್ಯಾಗ ಸರ್ ವಾರ್ನಿಂಗ್ ಮಾಡ್ಯಾರ, ನಾಳೆ ಹೋಮ್ವರ್ಕ್ ಮಾಡ್ಕೊಂಡು ಬರ್ಬೇಕಂತ ಸ್ಟ್ರಿಕ್ಟ್ ಆಗಿ ವಾರ್ನಿಂಗ್ ಮಾಡ್ಯಾರ. ಏ ನಿನಗೆ ವಾರ್ನಿಂಗ್ ಮಾಡಿರ್ಬೇಕು. ಆಕಿಗೂ ಸೇರ್ಸಿ ಎಲ್ಲರೂ ಒಂದನವ. ಏನು ಒಂದ? ಇವ ಅಣಪಡಿದಂಕ ಅಂತಾನ. ಒಂದ ಸಾಲಿ ರೀ, ಒಂದ ಸಾಲ್ಯಾಗ ಒಂದೇ ಬೆಂಚಿನಾಗ ಕುಂದಿರ್ತೀವ್ರಿ ನಾವು. ಆಜು ಬಾಜುನ ಹಿಂಗ ಅಭ್ಯಾಸ ಮಾಡಕ್ ಹಿಂಗ ಬೆಂಚ್ ಮ್ಯಾಗ ಕುಂತಿರ್ತೀವ್ರಿ. ಹಿಂಗ ಅಲ್ಲೇ ಮುಂದಿನ ಬೆಂಚ್ ಕುಂಡ್ರತಿ ಹುಡುಗರು ಕೂಡ ಇರೋದು ಕಲಿಯೋ, ಹುಡುಗಿಯರು ಕೂಡ ಏನು ಇರ್ತೀವ? ಮತ್ತೆ ಯಾರು ಕೂಡ ಅದನ್ನ ನೀವು ನನ್ನ ಬಾಜು ಹುಡುಗದಿರಲ್ಲ. ಏ ನನ್ ಕೂಡ ಹೇಳತ್ತಿಲ್ಲ ನಿನಗೆ. ಹುಡುಗರು ದೋಸ್ತಿ ಮಾಡ್ಕೋ ಅಂತ ಹೇಳತ್ತ ನಿನಗೆ. ಅದು ಸಂಜಿಕ್ ರೀ ದೋಸ್ತಿ ಆದ ಬೇರೆ ಹುಡುಗರು ಕೂಡ ರೀ. ಸ್ಟಡಿ ಮಾಡಾಕ ಹುಡುಗಿನ ರೀ, ಅವು ಡಿಸ್ಟರ್ಬ್ ಮಾಡ್ತಾವ. ಹುಡುಗರು ದೋಸ್ತಿ ಮಾಡಿದಾಗ ಅಭ್ಯಾಸ ಆಗಲ್ರಿ. ಬರೀ ಅದಕ್ಕೆ ಹೇಳಿದ್ನಿ ಇದಕ್ಕೆ ಹೇಳಿದ್ನಿ, ಚೂಟಿದ್ನಿ ಬಡದ್ನಿ ಜುಪ್ರಟಿ ಜಗ್ಗಾಡ್ನಿ ಜಗಳ ತೆಗಿತಾವ್ರ ಅವನು. ಹಂಗಾಗಿ ಅಷ್ಟೇ ರೀ. ಸಾಲಿ ಪಾಲಿ ಕಲ್ತಿರ ಇಲ್ಲ ನೀವು? ಎಲ್ಲ ಕಲ್ತ ಸುಮ್ಮನೆ ನಡಿ ಕವಿತಾ, ಹೊರಗೆ ಹೋಗಿ ಬರ್ನು. ಸರಿ ಬಾ ದೀಪು ಹೋಗೋಣ. ನೀ ಯಾಕೋ ಜೋಡ್ರಿ ನಿಮ್ ಜೋಡ
ಕವಿತಾ ಇವ್ಯಾಕ ಅವನು ಬರ್ಲಿ ಮಾಮ, ಪಾಪ ಅವನಿಗೂ ಬೋರ್ ಆಗುತ್ತೆ ಅಲ್ವಾ. ಬೋರ್ ಅಲ್ಲ ಕವಿತಾ, ಹಿಂದಿನ ನಾವು ಮದುವೆ ಆಗಾರ್ದೀವು, ಇಬ್ಬರೇ ಇರ್ಬೇಕ. ಮದ್ವೆ ಆದ್ಮೇಲಂತೂ ನಾವ್ ಇಬ್ರೇ ತಿರ್ಗಾಡ್ಬೋದು, ಪಾಪ ಅವ್ನ್ ಬರಕ್ ಆಗಲ್ವಲ್ಲ ಅವಾಗ. ಸೊ ಬರ್ಲಿ ಬಿಡಿ ಮಾಮ. ಹಾಂ 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 ಆತಳ ಹಂಗಂದ್ರೆ ಮದುವೆ ಆಗು ಮಗಲ್ಕ ಕುಣ್ಸ್ಕೊ, ಫಸ್ಟ್ 2 ದಿವಸ ಮಗಲ್ಕ ಕುಣ್ಸ. ಬಾ ಕವಿತಾ ಅಲ್ಲಿ ಅಕ್ಕ ಹೇಳ್ತನ. ಮಂಜು ಅವರೇ ಏನು ಹೇಳಿದ್ನಿ, ಅಕ್ಕ ಹಂಗಿಲ್ಲ, ನೀವು ಸಿಡಿ ಮಾಡ್ತೀರಿ. ಕವಿತಾ ಹಣ್ಣು ಹಾಂ ಹಾಂ ನೀವು ಆಣ್ರಿ ತಿನ್ರಿ. ನೀ ಯಾಕೆ ತಿನ್ಸತ್ತಿ ಆಕೆಗೆ? ಹಂಚ್ಕೊಂಡು ತಿನ್ಬೇಕ್ರಿ, ಒಬ್ಬರೇ ತಿನ್ಬಾರ್ದು. ಹಚ್ಕೊಂಡು ತಿಂತಾರ, ನಾ ತಂದಿದ್ದ. ಯಾರಾಗ ತರಲಿ, ಕೊಟ್ಟರು ಕೂಡ ತಿನ್ಬೇಕ್ರಿ, ಶೇರ್ ಮಾಡ್ಕೋಬೇಕ. ನಾವು ಕಾಲೇಜ್ನ ಹಂಗೆ ಮಾಡ್ತೀವಲ್ಲ. ಕಾಲೇಜ್ ಹಂಗೆ ಮಾಡ್ತೀವಿ. ಆಯ್ತು ಸಮಾಧಾನ. ಹೋಗುನು ಪೇಟ್ಯಾಗ. ಬಳೆ ಪಾಠ ಹೋಗಿ ಬರ್ತೀನಲ್ಲ. ಗಾಡಿ ಚಾಯ್ತಾರ. ಯಾವ ಗಾಡಿ ಚಾವ್ರಿ? ಇನ್ನ ಹೊಡಿತೀನಿ ರೀ ಗಾಡಿ, ನಿಮ್ಮ ಕಾಲ್ರಿ. ನೀ ಅದಕ್ಕೆ ಹೋಗೋಣ ಇಬ್ರು ಹಾಕಿವು. ಅಕ್ಕ ಏನು ಹೇಳಲ್ಲ, ಇಲ್ಲಿ ಸೆಕ್ಯೂರಿಟಿ ಬೇಕು ನಿಮ್ಗೆ, ಈ ಊರಾಗ ಗೊತ್ತಿಲ್ಲ ಜಾಸ್ತಿ. ನೀವು ಬರ್ತೀನಿ ಗಪ್ರಿ ನಿಂದ್ರಿ. ಕವಿತಾ ಪೈಲ ಕಿವ್ಯಾನೋದು ತೊಗೊಂತಿದ್ದೀನಿ, ನೀನು ಆಮೇಲೆ ಇಲ್ಲಿ ಬರ್ತಿದ್ವಿ. ಯಾಕೆ ಫಸ್ಟ್ ಇವನ ತೊಗೊಂಡ್ರೆ ಏನಾಕತಿ? ಇಲ್ಲ, ಪ್ರತಿ ಸಲ ನಾವು ಮೊದಲು ಅಲ್ಲಿ ಹೋಗಿ ಆಮೇಲೆ ಇಲ್ಲಿ ಬರ್ತೀವಿ ರೀ. ಪ್ರತಿ ಸಲ ಅಂದ್ರೆ ವಾರಕ್ಕೊಂದ್ಸಲ ಹೋಗ್ತೀವಲ್ರಿ ಮಾರ್ಕೆಟಿಗೆ, ಪೈಲ ಆ ಕಡೆ ಹೋಗಿ ಈ ಕಡೆ ಬರ್ತೀವ್ರಿ ನಾವು. ಹಂಗಂದ್ರೆ ಪ್ರತಿ ಸಲ ಹಾಕಿ ಬೆನ್ ಹತ್ತತಿ ಅಂದಂಗಾತ್ ನೀ. ಬೆನ್ ಹತ್ತಾಕ ಹಾಕೇನ್ರಿ, ಇಬ್ರು ಕೂಡ ಶಾಪಿಂಗ್ ಮಾಡ್ತೀವ್ರಿ ನಾವು. ವಾರ ನಮ್ಮ ಮನಿದ ಅವ್ರ ಮನಿದ ಕೂಡೇರಿ. ಕವಿತಾ ಅಲ್ಲಿ ನೋಡಿಲ್ಲ ನೀನು ಮರ್ತು ಹಂಗೆ ಹೋಗ್ಬಿಡ್ತಿ. ಇದು ತಗೋ ನಿನ್ನ ಫೇವ್ರೇಟ್ ಕೋಲ್ಗೇಟ, ಸಿಂಹದಂತಿ ಶಕ್ತಿ ನನಗೆ. ತಗೋ ಸೋಪ್ ತಗೊಂಡಿಂದ, ಈಕೆ ಕಾಯಂ ಇದ ಸೋಪ್ ಯೂಸ್ ಮಾಡ್ತಾಳ್ರಿ, ಫೇವ್ರೇಟ್ ರೀ ಅದ. ಆಯ್ಕೆ ಸೋಪ್ ಯೂಸ್ ಮಾಡಿ ನಿನಗೆ ಹೆಂಗೆ ಗೊತ್ತಾ? ವಾರಕ್ಕೊಂದು ಬರ್ತೀವಿ ಹೇಳತ್ನಲ್ರಿ ನಾ. ಇದು ನಿಮ್ಮ ಅವ್ರಿಗೆ ಕಲರ್ ಪ್ಯಾಕೆಟ್ ಮತ್ತು ಮರಿಬೇಡ, ನೀ ಮತ್ತೆ ಬೈತಾರ ಆಂಟಿ, ನನಗೆ ಬೈತಾರ. ಇದು ಫೇಸ್ ವಾಶ್, ಇದು ಈಕೆ ಫೇವ್ರೇಟ್ ಫೇಸ್ ವಾಶ್ ರೀ. ನೀವು ಜರ ಮಾರಿ ಏನ್ರ ಹಚ್ಕೋತ ಬರ್ರಿ, ಮಾರಿ ನೋಡ್ರಿ ಹೆಂಗಾಗೈತಿ, ಕ್ಯಾ ಮಾರಿಗೈತೆ. ನಾ ಹಚ್ಕೋತ ನೋಡ, ಆಕಿಗಿತ್ತೇನು ಎಲ್ಲ ನಿನಗೆ ಗೊತ್ತಿದ್ದಂಗೆ ಐತ್ಲೆ. ಕ್ಲೋಸ್ ಫ್ರೆಂಡ್ ರೀ ನಾನು. ಏನು ಈ ಆತಿ ಫ್ರೆಂಡ? ಅದಕ್ಕಿನ ಐತ್ರಿ ಇರಬಾರ್ದ್ರೆ. ನೀನು ನೋಡ್ಕೊರೋ, ಇನ್ನೊಬ್ರು ಏನು ಸಾಬ್ರಿ ಮಾಡ್ತಿ. ನೀವು ನಾನು ನೋಡಿ ಕಲೀರಿ, ನಾಳೆ ಗಂಡ ಆಗವ್ರದ್ರಿ, ಆಕಿ ಏನು ಬೇಕು ಏನು ಬೇಡ, ಕಷ್ಟ ಸುಖ ಎಲ್ಲ ನೋಡಿ ಕಲ್ಕೋರೀಗ. ನಾ ಎಲ್ಲ ನೋಡ್ಕೋತ ನೋಡ, ನೀನು ನೋಡ್ಕೋ. ಅಲ್ಲ ಅವಳು ನೀವು ಒಳಗೆ ಗಂಟು ಬಿದ್ದಿರಲ್ರಿ ಆಕೆ ಸುತ್ತ. ನಮ್ಮ ಅಪ್ಪಗೊಂದು ಇದೆಲ್ಲ ಆಗಿ ತಡಿ ದಾಡಿ ಮಾಡ್ಕೊಳಕ್ಕೆ, ಮುಂದಿಂದೆಲ್ಲ ಪುತ್ ಸಾರ್ಯಾವ್ರಿ, ನನಗೊಂದು ಇರಲಿಲ್ಲ. ತೊಗೊಳತಿಲ್ಲ ವ್ಯಾಸ್ಲೈನ್, ನೀವು ಸೊಂಟಿ ಪಂಡಿ ಹೊಡೆದ್ರೆ ಹಚ್ಕೊಳಕ್ಕೆ ಯೂಸ್ ಆಗತ್ತೆ ನೋಡ್ರಿ, ಹಚ್ಕೋರಿ. ಅಲ್ರಿ ಇದು ಕವಿತಾ ಬಾಂಡೆ ಸ್ವಚ್ಛ ಅಂತ ತಿಕ್ಕಾಕ. ನಿಮ್ಮ ತಮ್ಮಗೆ ಬಿಸ್ಕಿಟ ಫೇವ್ರೇಟ್ ಬಿಸ್ಕಿಟ್ಲ 2 ತೊಗೊಂಬಿಡ್ಲೆ? 3 ತೊಗೋತೀನಿ, ನಮ್ಮ ಮನೆಗೆ ಒಂದು ಒಯ್ತೀನಿ. ಅಲ್ಲೋ ನಿಮ್ಮ ಮನೆ ಸಂತಿ ನೀ ಬೇರೆ ಇದ್ರಾಗ ಹೋಗಿಲ್ಲ, ಅದ್ರಾಗ ಯಾಕೆ ಹೋಗ್ತೀನಿ? ಆಮೇಲೆ ಇವ್ರ ಮನೆಗೆ ಹೋಗೋಣ, ಬೇರೆ ಮಾಡ್ತಾನಲ್ರಿ ನಾನು ಚೀಲ. ಹಂಗಂದ್ರೆ ಮತ್ತೆ ಹೊಡ್ಮೇಲೆ ಮನೆಗೆ ಬರೋ ಅಂದಂಗಾತ್ ನೀ. ತಗೋ ಕ್ರೀಮ್ ಬಿಸ್ಕಿಟ್ 2 ತೊಗೊನು ತಗೋ. ನಿಮ್ಮ ತಮ್ಮಗ ನೋಡಿ ಒಟ್ಟ, ಇವ್ರ ತಮ್ಮಗ ಒಟ್ಟ ರೀ ಸಿಕ್ಕಾಪಟ್ಟೆ ಖರ್ಚು ರೀ. ನಾಯಿ ತಿಂದಂಗೆ ತಿಂತಾನೆ ರೀ ಬಿಸ್ಕಿಟ್. ನಿಮ್ಗೇನ್ರಿ ಬೇಕು ರೀ ಬಿಸ್ಕಿಟ್ ಗಿಸ್ಕಿಟ್? ನಮಗೇನು ಬ್ಯಾಡ್ರಿ. ನೀವು ಪಾರ್ಲೆ ತೊಗೊಂಬಿಡ್ರಿ, 2 ದಿನ ಇರ್ತೀರಿ ನೀವು ಮನ್ಯಾಗ. ಇಲ್ಲಿ ಇವ್ರ ಮನ್ಯಾಗ 2 ದಿನ ಇರ್ತೀರಿ. ಕಾಯಂ ಇಲ್ಲೇ ಇರ್ತಾನೆ. ಕಾಯಂ ದಿನ ಒಂದೊಂದು ಒಕ್ಕತ್ ಕುಂದ್ರಿ ಇವ್ರಿಗೆ. ಇಟ್ಕೋ ದಿನ ನಿಮ್ಗೆ ಒಂದೊಂದು ಸ್ವಲ್ಪ ಚಾದಾಗ ಹಾಕಿ ಕೊಡ್ಬೇಕಿರಲ್ಲ ರೀ ಬಿಸ್ಕಿಟ್, ಪಾರ್ಲೆ ಬಿಸ್ಕಿಟ್ ಟೇಸ್ಟ್ ಇರ್ತಾವ್ರಿ. ಕವಿತಾ ಪ್ರತಿ ಸಲ ಎಣ್ಣೆ ಬಾಟ್ಲಿ ಸಾಣ ತೋತಿದ್ದಿ, ಈ ಸಲ ದ್ವಾಡ ತೊಗೊಂಬಿಡಿ, ಕಿರಿಕಿರಿ ಬೇಡ. ದ್ವಾಡ್ದ್ಯಾಕ? ನಿಮ್ಮ ಕಾಲ ಎಣ್ಣೆ ಹೊಯ್ಕೊಳಕ್ರಿ. ಏನಂದ್ರೆ ಅಂದ್ರೆ ಈಗ ಎಣ್ಣೆ ಪಣ್ಣಿ ಭಾಳ ಬೇಕಾಗ್ತೈತೆ ಅಲ್ರಿ. ನಾವು ಯಾರು ಏನ್ರಿ ಅಂದ್ರೆ ಸಿಟ್ಟು ಬತ್ತಂದ್ರೆ ಬಯಂಗಿಲ್ಲ ಬಡಿಯಂಗಿಲ್ಲ, ದಂಡಿ ತೊಗೊಂಡು ಎಣ್ಣೆ ಹೊಯ್ಕೊಂಡ್ಬಿಡ್ತೀವಿ. ಇಲ್ಲಾರ ಕಾಲಿಗೆ ತಿಕ್ಲಕ್ಕೆ ಬರ್ತೈತಲ್ಲ, ನಿಮ್ಗೆ ಪಾದ ಮಸಾಜ್ ಮಾಡಕ್ರಿ. ಪಾದಕ್ಕೆ ಗೋಣಕ್ಕೆ ಸೊಂಡಿಗೆ ಕಿವಿ ಅಡ್ಡಿಗೆ ಹಚ್ಚಿಂಗೆಲ್ಲ ತಿಕ್ಕರ ತಂಪ್ ಇರ್ತೈತ್ರಿ ತಲೆ. ನಿಮ್ಗೆ ನನಗೆ ಯಾಕೆ ನೀ ತಿಕ್ಕೋರ ಗಂಡನ ಸೇವೆ ಮಾಡ್ತಾರ ರೀ ಹೆಣ್ಮಕ್ಳು, ನಿಮ್ಗೆ ಗೊತ್ತಿಲ್ಲ. ಎಣ್ಣೆ ಪಣ್ಣಿ ಹಚ್ಚಿರಲ್ಲ ಮಾರಿಗಿದು, ಅದಕ್ಕೆ ಮಾರಿ ಹಿಂಗೈತ್ರಿ. ಕ್ಯಾ ಮಾಡಿ ಚಾ ಪುಡಿ ನಿನಗೊಂದು ನನಗೊಂದು. ಇದು ನಿಮ್ಮ ಮನೆಗೆ ಅದು ಏನು ಒಯ್ತೀರನ್ರಿ? ಕೊಡ್ಲಿ ಒಂದು. ಏನು ಬೇಡ ಒಯ್ಯಾಕತ್ತೀವಿ ಮನೆಗೆ, ನಮ್ಮ ಮನೆಗೆ ಹೋಗ್ತೀವಿ. ಅಲ್ಲಲ್ರಿ ನಿಮ್ಮ ಗಂಡನ ಮನೆಗೆ ರೀ, ಇದು ತವ್ರ ಮನೆ, ನಿಮ್ಮ ಗಂಡನ ಮನೆ. ಸೀದಾ ಮಾತಾಡ. ಸಾರಿ ನೀವು ಗಂಡ ನಿಮ್ಮದು ಮನೆ ಬೇರೆ. ಈಗ ಈ ಕಡೆ ಬಂದಿರಂದ್ರೆ ತವ್ರ ಮನೆ ಇರ್ಲಿ ಯಾಕೆಂದ, ಅದಕ್ಕೇನ್ರ ಒಯ್ತೀರ ಹೋಗಾಗ? ಎಲ್ಲ ಐತಾಳ ಮನ್ಯಾಗ, ಎಲ್ಲ ಐತ್ರಿ. ಸಾಬುದಾನಿ ತೊಗೊಳು, ನೀ ಅವಾಗ ತಿಂಗಳಿಗೆ ಒಂದ್ಸಲ ಉಪವಾಸ ಮಾಡ್ತಿಲ್ಲ. ಇತ್ತು ಸಾಬುದಾನಿ ನಿಮ್ಮ ಸಲಾಗಿರಿ. ಚಲೋ ಗಂಡ ಸಿಗ್ಲತ್ತಕ್ಕೆ ಉಪವಾಸ ಮಾಡ್ಯಾಳ್ರಿ. ಪಾಪ ಹುಡುಗೆಲ್ಲ 8 ವರ್ಷ ಉಪವಾಸ ಮಾಡಿದ್ಕಾರೆ ದೇವ್ರ ಕಣ್ಣು ತೆರೆದಿಲ್ರಿ, ಕಣ್ಣು ಮುಚ್ಚಿಬಿಟ್ಟಾನ್ರಿ. ಇಂಥ ಕೊಂಡ ಗಂಡ ಕೊಟ್ಟಾನ್ರಿ. ನಿಮ್ಗೆ ಏನ್ರ ಬೇಕ್ರಿ ತಿನ್ನಾಕ ಮಾಡಕ್ಕಿಲ್ಲ, ಫ್ರಿಜ್ನಾಗ ಐತ್ರಿ. ಏನು ಬೇಡ ನಮ್ಗೆ, ಎಷ್ಟೊತ್ತು ಮಾರಿ ನೋಡ್ಕೊತ ನಿಂದಿರ್ತೀರಿ. ಏನ್ರ ಕುಡಿರಿಲ್ಲ ಜರ ತೋ. ಫೇವ್ರೇಟ್ ಪ್ರತಿ ಸಲ ಬಂದಾಗ ವಾರ ಇದನ್ನ ಕುಡ್ಕೊಂತ ಹೋಗ್ತೀವಿ ನಾವು. ತೋರಿ ಕುಡ್ರಿ. ಸುಮ್ಮನೆ ಹಿಂಗೆ ಟೇಕ್ನಾಗ ಕೊಡೋಕೆ ಸುಮ್ಮನೆ ತೊಗೊಂಡ್ಬಿಡುದ್ರಿ. ಇದು ಬೇರೆ ರೀ, ಇದು ಬೇರೆ, ಇದು ನಂದು, ಇದು ಅಕ್ಕಿದು. ರೊಕ್ಕ ಮತ್ತೆ ತಂದಿಲ್ಲ ಕರೆಕ್ಟಾಗಿ. ನಿಮ್ಮ ಅಣ್ಣಿ ಸಲ ಕಡಿಮೆ ತೊಗೊಂಬಂದಿದ್ದು ನಾ ಕೊಟ್ಟಿದ್ನಿ.
ಮಣ್ಣಿಂದ 50 ರೂಪಾಯಿ ಕೊಡ್ಬೇಕು ನೀನು ನನಗೆ. ಕೊಡ್ತೀನಿ ಬಿಡು, ಎಲ್ಲೋಗುತ್ತೆ? ಏ ಕವಿತಾ ನಾ ಬಿಲ್ ಕೊಡ್ತೇನೆ, ನೀ ಯಾಕೆ ತಲೆ ಕೆಡ್ಸ್ಕೊಂಡಿ? ಪರವಾಗಿಲ್ಲ ಮಾಮ, ನಾನೇ ಕೊಡ್ತೀನಿ. ಏ ಬೇಡ, ನಾ ಕೊಡ್ತೀನಿ, ನಾ ಕರ್ಕೊಂಬಂದ ನನಗೆ ಕೊಡ್ಬೇಕು. ಆಕೆ 50 ರೂಪಾಯಿ ಹೆಚ್ಚು ಇಟ್ಕೊಳಂಗಿಲ್ಲ ರೀ. ಅವ್ರ ಮಮ್ಮಿ ಬೈತಾಳ್ರಿ. ಅವ್ರು ನನಗೆ ಏನಕ್ಕಳ ನಿಮ್ಮ ಅಕ್ಕಾರ್ಲ ಹಾಂ ಮತ್ತೆ ಸ್ವಂತ ನಮ್ಮ ಅಕ್ಕದಾಳ ಆಕಿ. ಹಂಗಿರಂಗಿಲ್ಲ. ಏನಾಕತಿ ಮದುವೆ ಮಾಡ್ಕೊಳ್ಳೋ ಹುಡುಗಿಗೆ ನೀವು ಕೊಡಿಸ್ದಂಗೆ ಆಕೈತಿ. ಸರಿ ಅನ್ಸಂಗಿಲ್ಲ ರೀ. ಮದುವೆ ಆದ್ಮೇಲೆ ನಿಮ್ಮ ಮನ್ಯಾಗ ನೀವು ತೊಗೊಂಡೋರ್ಲೆ ಯಾಕೆ ಈಗ ಕೊಡ್ಸಿರಿ ಏನಾಗತ್ತೆ? ಸುಮ್ಮನೆ ಅವ್ರು ಯಾಕೆ ನಿಮ್ಮ ಹಂಗದಾಗ ಇರ್ತಾರೆ ರೀ? ಏ ಹಂಗೆ ಮತ್ತೆ ನಿಂದ ಓಡ್ತಿಲ್ಲಕೋ. ನಿಮ್ಗೆ ಅಷ್ಟು ಕೊಡ್ಬೇಕು ಅನ್ಸತ್ತಿದ್ರೆ ನಾನು ಸಾಮಾನು ನೋಡ್ರಿ ಇಲ್ಲಿ ಕೊಟ್ಟು ಬಿಡ್ರಿ ಬಿಲ್. ಯಾರು ನಿಂದೆ ಕೊಡ್ಕೊಲ್ಲ, ನಾ ಅಡ್ಜಸ್ಟ್ ಮಾಡ್ಕೋತಾನೆ ರೀ. ನಿಂದ್ಯಾ ಕೊಡ್ಲೇನಾ? ಕವಿತಾ ಇದು ನನ್ನ ಕಡೆಯಿಂದ ಒಂದು ಸಣ್ಣ ಗಿಫ್ಟ್. ಸೋ ಸ್ವೀಟ್ ಆಫ್ ಯು ಮಾಮ. ಹಾಂ ಕವಿತಾ ಎಂತ ಗಂಡನ ಪಡೆದಿ ನೋಡಿ, ನೀನ ಪುಣ್ಯವಂತೆ. ತೊಂಬಲ್ಲಿ ಹರಿನು ಪಟ ಏ ಎಲ್ಲಿ ಹರಿತಾರ? ಚಾಕ್ಲೇಟ್ ತಿಂದು ನೋಡೋದು ಬೇಡ್ರಿ. ಎದಕ್ಕೆ ತಂದ್ರಿ ಅದನ್ನ? ತಿಂದೋಣ ನಿನಗಲ್ಲದ. ಆಯ್ತು ಎಷ್ಟು ಆತ್ರಿ ಬಿಲ್ಲ? ಬಂತು ಗಾರ್ಡನ್ ಬಂತು. ಕವಿತಾ ಅಭ್ಯಾಸ ಅಲ್ಲಿ ಉಳಿದಿತ್ತು ನೋಡು. ನೀನು ತಿರ್ಗಾಡ್ಕೋತ ಹೋದ್ರೆ ಹೆಂಗೆ? ಮದುವೆ ಆದ್ಮೇಲೆ ತಿರ್ಗಾಡೋದು ಇದ್ದೇ ಇರ್ತೈತಿ. ಎಕ್ಸಾಮ್ಸ್ ಬೇರೆ ಹತ್ರ ಬಂದ್ವು. ಅದಕ್ಕೆ ಹೇಳತ್ತೇನೆ. ಬೇಕು. ಸುಮ್ಮ ಹೋಗೋಣ ನಾವು. ಇವರೊಬ್ಬರ ಪಾರ್ಕ್ ಹೋಗ್ಬೇಕು. ಸರ್ ನೀವು ಒಬ್ಬರ ಪಾರ್ಕ್ ಸುತ್ತಾಡಿ ಬರ್ರಿ. ನಾವು ಸ್ವಲ್ಪ ಹೋಗಿ ಬರ್ತೀವಿ. ಅಭ್ಯಾಸ ಆಯ್ತು ಓದ್ಕೋತೀವಿ ನಾವು. ಓದ್ಕೋದು ಯಾರತಿ? ಇಬ್ಬರದು ರೀ. ಏ ನೀ ಓದ್ಕೋರು ಹಾಕಿದೇನು ಹೇಳ್ತೀನಿ. ನಾ ಪಾರ್ಕಿಗೆ ಬಂದೀವು. ಸುಮ್ಮನೆ ಮಾಮ ಬೇಜಾರಾಗ್ತಾರೆ. ಅದು ಬೇರೆ ಅಮ್ಮ ಬೈದ್ರೆ ಹೆಂಗೆ? ಒಂದು 5 ನಿಮಿಷ ಕೂತ್ಕೊಂಡು ಹೋಗ್ಬಿಡೋಣ ಬಾ. ನೀ ಏನೇ ಮಾಡ್ರು ಬೇಜಾರು ಹಾಕಣವ. ನೋಡೋಣ ಮಾರಿ ನೋಡಿ ಯಾವಾಗ ನಕ್ಕೋತದ. ನಾ ಬಂದಾಗಿದ್ದ ಹಿಂಗೆ ಸಿಡಕ್ ಮಾರಿ ಮಾಡ್ಕೊಂಡು ಬಂದಾವ. ಏ ಮತ್ತೆ ನೀ ಮುಂದೆ ನೀನು ನೋಡ್ರಿ ಹೆಂಗೆ ಸಿಡಕ್ ಮತ್ತ ಒಬ್ರು ಮದುವೆ ಆಗಾರ್ದವ್ರು ಪರ್ಸ್ನಲ್ ಇರ್ಬೇಕು ಅನ್ನೋದು. ಒಟ್ಟು ಮೂಗು ತೋರಿಸ್ಕೊಂಡು ನೋಡು ನನ್ನೊಂದು ಇರತ್ತೆ ಬರತ್ತಿ. ಅಲ್ರಿ ಕಾಳಜಿ ವಹಿಸೋ ತಪ್ಪ. ಏನು ಕಾಳಜಿ ಹೊರಿಸ್ತೇವ? ನಾನು ಆಗಡ್ದೆ ನೋಡಾಕತ್ತನ. ಏ ವಾರ ಹಾಕಿ ಮನುಷ್ಯ ಅಂತೀವಿ, ನಾನು ಮಾಡಿ ಕೊಡ್ತನು. ಆತಾಡ ಬರ್ರಿ. ಇಟ್ಟೆಲ್ಲ ಹೇಳಿದ್ಮೇಲೆ ಮನಸ್ಸು ಚೇಂಜ್ ಮಾಡಿ ಬರ್ರಿ. ಅಟ್ರು ಕೂಡ ಮನಸ್ಸು ಚೇಂಜ್ ಮಾಡಿದೆ ಅಂತೇಳಿ ತಿಳ್ಕೊಂಡು ದೂರ ಇರ್ಬೇಕಪ್ಪ. ಏನು ಗಂಡನ್ಕಿಂತ ನೀನ ಮೊದಲು ನಿಂತಿಲ್ಲ ಪ್ರಾಣ? ಹಾಂ ಬರ್ರಿ ಸರ. ಹಾಂ ಬರ್ರಿ ಸರ ನಿಂದಿರ್ಲಿ. ಅದು ನಂಗೆ ಗೊತ್ತಾಗುತ್ತೆ, ಜಲಸ್ ಫೀಲ್ ಆಗ್ತೈತಿ. ಬಟ್ ನನ್ನ ಫ್ರೆಂಡಾಗಿ ನಾನು ಕರ್ತವ್ಯ ಮಾಡಬೇಕಿಲ್ರಿ. ಹಾಂ ಫ್ರೆಂಡಾಗಿ ನೀ ಕರ್ತವ್ಯ ಮಾಡಾಕತ್ತೀವಿ. ಭಯಂಕರ ಅವಾರ್ಡ್ ಮಾಡತ್ತೀನಿ. ಆತ್ರಿ ಇಟ್ಟಾದ್ಮೇಲೆ ಮತ್ತೆ ಇನ್ನು ಯಾವ ಮಕ್ಕ ಇಟ್ಕೊಂಡು ಬರ್ಲಿ. ಕವಿತಾ ಹಾಂ ನೀವೇನು ಮಾತಾಡ್ತೀರಿ ಮಾತಾಡ್ರಿ. ಹಾಂ ನಾ ಇಲ್ಲೇ ಕುಂತಿರ್ತೀನಿ. ಎಲ್ಲ ಮುಗಿಸ್ಕೊಂಡ್ ಬಾ. ನಾವು ಆಮೇಲೆ ಓದ್ಕೊಳ್ಳೋಣ. ಇಲ್ಲೇ ಹಾಕೊಂಡಿರ್ತಿ ಮನೆಗೆ ಹೋಗಲ್ಲ ನೀ. ನೀವು ನಡ್ಕೋತ ಬರ್ತೀರಿ. ಗಾಡಿ ಕಾರ್ ಹಿಡ್ದು ತರಿಸ್ನಾಳ ಹೋಗು. ನೀವು ಅಲ್ಲಿ ಕೂತು ಮಾತಾಡ್ರಿ. ಕವಿತಾ ನಾ ಇಲ್ಲೇ ಇರ್ತಾನೆ. ಏನು ಕವಿತಾ ನೀ ಹಟ್ಟೆ ಕಚ್ಕೊಂಡಿ ಅವನು? ಹಾಗೇನಿಲ್ಲ ಮಾಮ, ನನ್ನ ಬೆಸ್ಟ್ ಫ್ರೆಂಡ್ ಅಲ್ವಾ. ಅದು ಬೇರೆ 10 ವರ್ಷದ ಫ್ರೆಂಡ್ಶಿಪ್ಪು. ತುಂಬ ಕೇರ್ ಮಾಡ್ತಾನೆ ಅವ್ನು ನನ್ನ. ಹಾಂ ಕೇರ್ ಮಾಡ್ತಾನೆ. ಫ್ರೆಂಡ್ ಅಂತೇಳಿ ಅವ್ನು ನಿನಗೇನು ಗೊತ್ತಿರ್ತದೆ ಹುಡುಗರ್ದ? ಹಾಗೇನಿಲ್ಲ ಮಾಮ, ಅವ್ನು ಎಲ್ಲರ ಥರ ಅಲ್ಲ. ಹಾಂ ಅಲ್ಲೇ ಒಳಗೆ ಲೈನ್ ಹಾಕ್ತಿರ್ತಾನ ಅವ. ಮೂಡ ಹೋತ್ನಂದ. ಹಾಂ ಯಾಕೈತಾ ಪಿಕ್ಚರ್ಗೆ ಹೋಗುನು? ಎಕ್ಸಾಮ್ಸ್ ಹತ್ರ ಬಂದವು ಮಾಮ, ಇವಾಗ ಬೇಡ. ಮತ್ತು ಯಾವಾಗ? ಇನ್ನು ಯಾವಾಗಾದರೂ ಹೋಗೋಣ. ಬಂದ ಮೇಲೆ ಒಟ್ಟು 3 ತಾಸು ಅಷ್ಟೇ. ಬೇಡ, ಎಕ್ಸಾಮ್ಸ್ ಇದಾವಲ್ಲ ಮಾಮ, ಓದ್ಕೋಬೇಕು. ಹೌದಾ? ಸರಿ. ಹಂಗಂದ್ರೆ ಅಲ್ಲಿ ಸೇಲ್ ಬಂದೈತತ್ತ, ಅದಕ್ಕೆ ಹೋಗಿ ಬರೋ 10 ನಿಮಿಷ. ನಾನು ದೀಪು ಹೋಗಿ ಬಂದ್ವಲ್ಲ. ದೀಪು ನೀವು ಹೋಗಿ ಬಂದ್ರಿ? ಆ ದೀಪಂದು ಐತಿ ಇವತ್ತು. ದೀಪನ ಆರಿಸ್ ಒಂದು ಬಕ್ಕದ ಅಲ್ಲಿ. ಏನಿಲ್ಲ ದೀಪು ನೀವು ಹೋಗಿ ಬಂದ್ರಲ್ಲ? ಹೋಗಿ ಬಂದ್ವಿ. ಇರ್ಲಿ. ಕವಿತಾ ನೋಡಿ ಇಲ್ಲಿ ನಿನ್ನ ಫೇವ್ರೇಟ್ ಹುಂಚಿ ಕಪ್. ಹೈ ಕಡ್ದಲ್ ಅನ್ಸು ಕೂತ್ ಬಿಡಿ. ಮಾಮ ನೀನು ತಗೋ. ನೀವು ಬ್ಯಾಡ್ರಿ. ಹಲ್ ಮೊದಲ ಸಡ್ಲಾಗಿ ಉದುರ್ದು ಅಂದ್ರೆ ನಾಳೆ ಮದುವೆ ಆಗ ಹಸೆ ಕಾಣ್ತೈತ್ರಿ. 5 ಬಾಯ್ ಹಿಂಗೆ ಹಸೆ ಕಾಣ್ತೈತ್ರಿ. ಹೇ ನನ್ನ ಹೊಲ್ಸಲ್ಲಿ ಏನೋ ಗೊತ್ತ ಸರಿ ಆ ಕಡೆ ಎಲ್ಲ ಮುಗಿತ್ರ ಪರ್ಸನಲ್ ಮಾತಾಡೋದು. ಮಾತಾಡ್ದಾಗ ಕವಿತಾ ಅಲ್ಲೋ ಈಚೆ ಕಡೆ ಬಂದ್ಕೊಂಡ್ರಲ್ಲ, ಅಲ್ಲೇ ಕೊಂಡ್ರಬೇಕತ್ತೈತೇನ ಅದು? ಜಾಗ ಖಾಲಿ ಇತ್ತು ಕೂತ್ಕೊಂಡೆ. ನನ್ನ ತಲೆನೂ ಕಾಲಿ ಕೊಂಡ್ರ ಬಾ ತಲೆ ಮ್ಯಾಗ. ತೆಲ ಕೂಲ್ ಕಡಿಮೆ ಅದ ನಿಮಗೆ. ಕೂತ್ನಾರ ಮತ್ತೆ ಸ್ವರ ಜರದ ಬತ್ ನಂಗೆ. ಏನು ನಾಚಿಗೆಟ್ಟಿವ? ಅಡ್ಜಸ್ಟ್ ಮಾಡ್ಕೊರಿ. ನಿಮ್ಮ ನಾವು ಅಡ್ಜಸ್ಟ್ ಮಾಡ್ಕೊಂಡಿಲ್ಲ. ಬೆಳಗ್ಗೆ ಅಂತ ಬಂದು ತಲೆ ತಿನ್ನತ್ತೀರಿ. ಏಯ್ ತಲೆ ಯಾರು ತಿನ್ನಾಕತ್ತಾರ? ನೀವರ್ಲೆ ನೀ ನಮ್ಮ ತಲೆ ತಿನ್ನಾಕತ್ತೀವ? ಅಭ್ಯಾಸ ಮಾಡಿಸೋದು ಬಿಡಿಸಿ ಕರ್ಕೊಂಬಂದು ಕುಂತಿರಲಿ. ಗಾರ್ಡನ್ದಾಗ ಟೈಮ್ ವೇಸ್ಟ್ ಮಾಡೋದ್ರಿ. ನಾವು ಹೋಗ್ತೀವಲ್ಲಿ. ಏನು ಅವ್ನು ಅಭ್ಯಾಸ ಮಾಡಿ ದೊಡ್ಡ ಪಸಂದ್ ದೊಡ್ಡ ನೌಕರಿ ಹಿಡಿಯವ. ಪ್ರಯತ್ನ ಮಾಡ್ಬೇಕು ರೀ. ಲಾಭ ಲುಕ್ಸಾನ್ ಬಿಟ್ಬಿಡೋದು. ಪ್ರಯತ್ನ ಮಾಡಬೇಕು. ನೀವು ಮಾಡತ್ತಿರಲ್ಲ ಹಂಗೆ. ನೀವು ಹುಡುಗರು ಕೂಡ ಅಭ್ಯಾಸ ಮಾಡೋದು, ಹುಡುಗಿಯಾರು ಕೂಡ ಏನು ನಿಂದ? ನೀವು ಹುಡುಗರು ಕೂಡ ಮದುವೆ ಆಗಿರಲ್ಲ, ಹುಡುಗಿಯಾರು ಕೂಡ ಅದಕ್ಕೆ. ಏ ಯಾವ್ರೆ ಹುಡುಗರು ಕೂಡ ಮದುವೆ ಹಾಕಣ? ಮತ್ತೆ ಅಭ್ಯಾಸಕ್ಕೆ ಏನು ಸಂಬಂಧ ರೀ? ಹುಡುಗಿ ಹರ್ಯಾಂದ ನೋಡಾಕತ್ತಾನ, ಬರೀ ಹುಡುಗಿಯಿಂದ ಸುತ್ತಾಕತ್ತಿಲ್ಲ. ಕವಿತಾ ಬಿಸಿಲು ಭಾಳ ಬರತೈತಿ. ನಿನ್ನ ಫೇವ್ರೇಟ್ ಐಸ್ಕ್ರೀಮ್ ತೊಗೊಂಬಂದು ಕೊಡ್ಲಿ? ಏ ಸುಮ್ಕೊಂಡ ಹರ್ಯಾಂದ ಮಗನ ಎಲ್ಲ ನೀನು ತಂದು ಕೊಡಾಕತ್ತಿ. ತಂದು ಕೊಟ್ಟು ಇಂಪ್ರೆಸ್ ಮಾಡವ. ನಾ ತರ್ತನಾಳ. ಫೇವ್ರೇಟ್ ಆಕಿ ಯಾವ್ದು ಗೊತ್ತೇ ನಿಮಗೆ? ಯಾವ್ದು ಕವಿತಾ ನಿಂದ? ಬೆನ್ನೆಲ್ಲ ಏನಿಲ್ಲ. ಹಾಂ ನಿನಗೆ ನನಗೆ ಇಬ್ಬರಿಗೆ ತರ್ತಾನೆ. ನನಗೆ ಎಷ್ಟು ಸಿಡಿ ಮಾಡ್ತಾನೆ ನಿನ್ನ ಗಂಡ. ಅಯ್ಯೋ ಫೋನ್ ಬಂತು. ಅಯ್ಯೋ ನಮ್ಮ ಅಪ್ಪ ಹಚ್ಚಿದ. ಕವಿತಾ ನೀನು ನೆಳ್ಳಾಗಿರಲಿ. ನಾ ಮಾತಾಡಿ ಬಂದ್ಬಿಡ್ತೀನಿ. ಯಪ್ಪ ಹೇ ಪಂಕಜ್, ನೀನೇನಿಲ್ಲಿ? ನಿಂಗೆ ನೋಡೇ ಬನ್ನೇನ. ಹೌದಾ? ಊಟ ಆಯ್ತಾ? ಊಟ ನಂದಾಯ್ತು, ನಿಂದ? ಆಯ್ತು. ನಿನ್ನ ಹತ್ರ ಏನೋ ಹೇಳ್ಬೇಕು ನಾ. ಹೇಳು. ಐ ಲವ್ ಯು. ಪಂಕಜ್ ನೀನ್ ನನ್ನ ಬೆಸ್ಟ್ ಫ್ರೆಂಡು. ಇದೇನು ಪ್ರಪೋಸ್ ಮಾಡ್ತಿದ್ಯಾ? ಸ್ಟಾರ್ಟಿಂಗಿಂದ ನಿಂಗೆ ಲವ್ ಮಾಡತ್ತೀನ. ಎಲ್ಲಿ ನಿನ್ಗೆ ಹೇಳಿದ್ನಿ ಅಂದ್ರೆ ನೀನು ನನ್ನ ಫ್ರೆಂಡ್ಶಿಪ್ ಬಿಡ್ತೆ ಅಂತ, ಅದಕ್ಕೆ ನಾನು ನಿಂಗೆ ಹೇಳಿಲ್ಲ. ಬಟ್ ಪಂಕಜ್ ನಿನ್ ಮೇಲೆ ನಂಗೆ ಯಾವುದೇ ಥರದ ಫೀಲಿಂಗ್ಸೇ ಇಲ್ಲ. ಅಂದರೆ ದೀಪನ್ ಲವ್ ಮಾಡತ್ತಿ ಅಂದಂಗೆ ಆಯ್ತು. ಹೇ ಏನು ಮಾತಾಡ್ತಿದ್ಯಾ ನೀನು? ದೀಪು ನನ್ನ ಬೆಸ್ಟ್ ಫ್ರೆಂಡು.
ಓಹೋ ಬೆಸ್ಟ್ ಫ್ರೆಂಡ್ ಅಂತ ಹೇಳಿ ಲವ್ ಮಾಡಾಕ್ತಿರಿ, ಯಾರಿಗೂ ಗೊತ್ತಿಲ್ದಂಗೆ ಮ್ಯಾನೇಜ್ ಮಾಡಾತ್ತೀರಿ. ದೇವ್ರಾಣೆಗೂ ಅವನು ನಾನು ಬೆಸ್ಟ್ ಫ್ರೆಂಡ್ಸು ಅಷ್ಟೇ. ಚಲೋ ಆತಲ್ಲ, ಹಂಗಿದ್ರೆ ನೀನು ನಂಗೆ ಲವ್ ಮಾಡ. ಹೊರಗಿನ ಜನಕ್ಕೆ ಏನಿತ್ತಲ್ಲ ಫ್ರೆಂಡ್ಸ್ ಥರ ಇರೋನು, ಒಳಗಿನ ಲವ್ ಮಾಡ್ಕೋತಿರೋನು, ಸ್ವಲ್ಪ ದಿನ ಆದ್ಮೇಲೆ ಮದುವೆ ಆಗ್ಬಿಡುನು. ಪಂಕಜ್ ಆಲ್ರೆಡಿ ನಂಗೆ ಮದ್ವೆ ಫಿಕ್ಸ್ ಆಗಿದೆ. ಇದೆಲ್ಲ ನಾಟಕ ಬೇಡ ನನ್ನ ಮುಂದೆ, ತಪ್ಸ್ಕೊಳಕ್ ಹೇಳತ್ತೇನು ಇದೆಲ್ಲ? ನಿಜವಾಗ್ಲೂ ನಮ್ಮ ಮದ್ವೆ ಫಿಕ್ಸ್ ಆಗಿದೆ. ಆಯ್ತು ಹಂಗಂದ್ರೆ ಮದುವೆ ಆಗೋ ತನಕ ಲವ್ ಮಾಡು. ಪಂಕಜ್ ನೀನು ಹುಚ್ಚನ್ ತರ ಮಾತಾಡಕ್ ಹೋಗ್ಬೇಡ. ಮುಂಚೆಯಿಂದ ನಾವಿಬ್ರು ಫ್ರೆಂಡ್ಸ್ ಆಗಿದ್ವಿ, ಇನ್ ಮುಂದೆನೂ ಫ್ರೆಂಡ್ಸ್ ಆಗಿರೋಣ. ಓಹೋ ನನ್ನ ಜೊತೆ ಫ್ರೆಂಡ್, ದೀಪಕನ ಜೊತೆ ಲವ್, ಗೊತ್ತಾದ್ ಬಿಡ್ ನನಗೆ. ಏ ಪಂಕಜ್ ನಿನಗೇನು ಬುದ್ಧಿಗಿದ್ದು ಐತಿಲ್ಲ? ಬಾಯಿ ಬಿಟ್ಟಾಗ ಹೇಳಕತ್ತಾಳ ಫ್ರೆಂಡ್ ಆಗಿರೋಣ ಅಂತೇಳಿ ಮತ್ತೆ ಲವ್ ಮಾಡತ್ ಒತ್ತ ಮಾಡತ್ತಿಲ್ಲ. ನನಗೆ ಇಷ್ಟ ಆಗಳು, ನಾ ಹೇಳಾಕ್ತೀನಿ. ಏನು ಇಷ್ಟ ಆಕಾಳ ನಿನಗ? ಬಾಯಿ ಬಿಟ್ಟಾಕ ಬೇಡ ಹೇಳತ್ತಾಳಿಲ್ಲ? ಬೇಡ ಅಂತ ಹೇಳಿದ್ರೆ ಬಿಡೋರು ಯಾರೋ, ನಾ ಲವ್ ಮಾಡತ್ತೀನಿ ನೋಡಕ್ಕೀಗೆ. ಅಲ್ಲೋ ಹಿಂಗೆ ಫ್ರೆಂಡ್ಶಿಪ್ ಒಳಗೆ ಲವ್ ಅಡ್ಡ ತೊಗೊಂಬಂದ್ರೆ ಫ್ರೆಂಡ್ಶಿಪ್ ಕಿಮ್ಮತ್ ಇರ್ತೈತೇನ? ಸುಮ್ಮಿರೋ, ಫ್ರೆಂಡ್ಸ್ ಅಂತ ಹೇಳಿ ಹಿಂಗೆ ಮ್ಯಾಗೆಲ್ಲ ನಾಟಕ ಮಾಡ್ಕೋತ ಒಳಗೆಲ್ಲ ಲವ್ ಮಾಡತ್ತೀನಿ, ನನಗೆ ಗೊತ್ತಿಲ್ಲೇನ? ಎತ್ತರ ಮಾತಾಡಕ್ಕೆ ಹೋಗ್ಬೇಡ, ಬಾಣ್ ಹಲ್ಲ ಮುರಿತಾನ. ದೋಸ್ತ ಅನ್ನೋದು ನೋಡಂಗಿಲ್ಲ. ಮತ್ತೆ ನಿಮ್ಮಂಥವ್ರಿಂದ ಫ್ರೆಂಡ್ಶಿಪ್ ಕಿಮ್ಮತ್ ಇಲ್ದಂಗೆ ಆಗೈತಿ. ಒಂದು ಹುಡುಗಿ ಫ್ರೆಂಡ್ಶಿಪ್ ಮಾಡಂಗಿಲ್ಲಣ್ಣ, ಲವ್ ಮಾಡ್ಬೇಕಣ್ಣ. ಆಕಿ ಗಾಂಡ ನೋಡಿಲ್ಲ ನಾ ಎಟ್ಟ ಟ್ರೂ ಫ್ರೆಂಡ್ಸ್ ಅದೀಪ ಅಂದ್ರೆ ನಂಬಕತ್ತಿಲ್ಲವ, ಲವ್ ಮಾಡತ್ತೀವಿ ಅಂತೇಳಿ ಡೌಟ್ ಪಡಾಕತ್ತಾನ. ಒಂದು ಹುಡುಗಿ ಫ್ರೆಂಡ್ಸ್ ಆದ್ರಂದ್ರೆ ಲವ್ ಆಗೇ ಆಗ್ತಿತ್ತು. ಅದು ನಿನ್ನ ತಲೆಯಾಗಿರ್ತೈತಿ, ನಾವು ಅನ್ಕೊಳ್ಳೋದ್ರ ಮೇಲೆ ಇರ್ತೈತಿ. ನಾವು ಇಬ್ರು ಫ್ರೆಂಡ್ಸ್ ಅದೀಪ, ಒಂದಿನ ನಮ್ಗೆ ಆ ಫೀಲಿಂಗ್ ಬಂದಿಲ್ಲ. ಫ್ರೆಂಡ್ಶಿಪ್ ಅನ್ಕೊಂಡು ಒಳಗೆ ನೀನು ಲವ್ ಮಾಡ್ತಿರ್ತಿ, ಬಟ್ ಆಕಿ ಮಾಡ್ತಿರಂಗಿಲ್ಲ. ಆಕಿ ಫ್ರೆಂಡ್ಸ್ ಅಂತ ಅನ್ಕೊಂಡಿರ್ತಾಳೆ. ಯಾವತ್ತೂ ಒಂದಿನ ಬಂದು ಹೇಳ್ತೀನಿ ಒಲ್ಲ ಅಂತ ಡೈರೆಕ್ಟ್ ಮಕ್ಕ ಕೊಡೋದು ಹೇಳ್ಬಿಡ್ತಾಳೆ. ಮತ್ತು ಅವಾಗ ಆಕೆನ ಕೆಟ್ಟ ಆಗ್ತಾಳೆ ನಿನ್ನ ಕಣ್ಣಾಗ. ಅಂದ್ರೆ ಈಗೇನ ಮಾಡ್ರೆ ಹುಡುಗಿ ಲವ್ ಮಾಡ್ಬೇಕು, ಫ್ರೆಂಡ್ಶಿಪ್ ಮಾಡಬಾರ್ದನ? ಈ ಮನ್ಸಾರಿ ಇಷ್ಟಪಟ್ಟಿದ್ದು ಹೇಳಿನು ನಾ. ಇನ್ನೇ ನಿನ್ನ ಒತ್ತಾಕಿ ನೀನು ಲವ್ ಮಾಡ್ಬೇಕಣ್ಣ? ಬಾಯ್ ಬಿಟ್ಟು ಹೇಳಕತ್ತಾಳೆ ಆಕೆ, ಅವ್ರ ಮಾವನ ಮದುವೆ ಹಾಕಿದಾಳೆ ಆಕೆ. ಒಂದು ಮಾತು ಹೇಳ್ತೀನಿ ಕರೆಕ್ಟಾಗಿ ಕೇಳಿಸ್ಕೊ. ಫ್ರೆಂಡ್ಶಿಪ್ ಅಂದಮೇಲೆ ಅದು ಫ್ರೆಂಡ್ಶಿಪ್ ಅಷ್ಟೇ ಇರಬೇಕು. ಲವ್ ಗಿವ್ ಅಡ್ಡ ಬರಬಾರ್ದು. ಲವ್ ಬತ್ತಂದ್ರೆ ಫ್ರೆಂಡ್ಶಿಪ್ ಉಳಿಯಂಗಿಲ್ಲ, ಅಲ್ಲಿಕ್ಕೆ ತೋಗ್ಬಿಡ್ತೈತಿ. ನೋಡು ದೋಸ್ತ, ದುನಿಯಾದಾಗ 99% ಫ್ರೆಂಡ್ಶಿಪ್ ಅಂದ್ಮ್ಯಾಗ ಅದ್ರೊಳಗೆ ಲವ್ ಆಗೋದು ಕಾಮನ್. ಇನ್ನು 1% ಟ್ರೂ ಫ್ರೆಂಡ್ಶಿಪ್ ಇರ್ತೈತಿಲ್ಲೋ, ಅದನ್ನ ನೀ ಆಗಕ್ಕೆ ಟ್ರೈ ಮಾಡು. ನಾವು ಲೈಫ್ ಲಾಂಗ್ ಹಿಂಗೆ ಇರ್ತೀವಿ. ನಮ್ಮ ನಡ್ಬರ್ಕ್ ಯಾವ ಲವ್ ಫೀಲಿಂಗ್ಸ್ ಬರಂಗಿಲ್ಲ, ಬರಕ್ಕೆ ಸಾಧ್ಯನೂ ಇಲ್ಲ. ಫ್ರೆಂಡ್ಸ್ ಆಗೇ ಇದೀವಿ, ಫ್ರೆಂಡ್ಸ್ ಆಗೇ ಇರ್ತೀವಿ. ಅಲ್ಲೋ ಇಷ್ಟೆಲ್ಲ ಹೇಳಾಗತ್ತಿ, ನೀವಿಬ್ರು ಊರೆಲ್ಲ ತಿರುಗಾಡ್ತೀರಿ, ನೋಡಿದ ಮಂದಿ ಬರೀ ನೀವು ಫ್ರೆಂಡ್ಸ್ ಅಷ್ಟ ಇದೀರಿ ಅಂತ ಅನ್ಕೊಂಡಿರ್ತಾರೇನ? ಏನು ನೋಡವ್ರೇನು ಅಣ್ಣ ತಂಗಿ ರೋಡ್ ಮೇಲೆ ಹೊಂಟ್ರು ಏನು ಬೇಕಾದ ಅನ್ಕೊಂತಾರೆ. ನಮಗೆ ತಿಳಿದಂಗೆ ನಾವು ಚಲೋ ಇರ್ಬೇಕು ಅಷ್ಟೇ. ಒಂದು ಒಳ್ಳೆ ಫ್ರೆಂಡ್ಶಿಪ್ ನಡ್ಬಾರ್ದು. ಈ ಲವ್ ಅನ್ನೋದು ಬಂದು ಫ್ರೆಂಡ್ಶಿಪ್ ಹಾಳಾಗಬಾರ್ದು. ನೋಡು ವಿಚಾರ ಮಾಡು, ಒಳ್ಳೆ ಫ್ರೆಂಡ್ಶಿಪ್ ಮೇಂಟೈನ್ ಮಾಡ್ಕೊಂಡು ಹೋಗ್ತೀವೋ ಈ ಲವ್ ಇವು ಅಂತೇಳಿ ಫ್ರೆಂಡ್ಶಿಪ್ ಕೆಟ್ಟ ಹೆಸರು ತರ್ತೀವೋ. ಆಯ್ತು ತಗೋಪ್ಪ, ಒಳ್ಳೆ ಫ್ರೆಂಡ್ ಆಗಿರ್ತೀನಿ ಆಕಿಗೆ. ಸಾರಿ ಕವಿತಾ. ಗುಡ್ ಬಾಯ್. ಓಕೆ ಬಾಯ್. ಹೋಗ್ಬೇಕು, ಕಾಲೇಜ್ನಾಗ ಸಿಗೋಣ. ನಿನ್ನ ಗಂಟೆಲ್ಲ ಅದನ್ನ ಅಕ್ಷರ ಬಂದಲ್ಲ ಮಂಚಿವರ ಬರ್ರಿ. ಎಟ್ಟತ್ರಿ ಅದ ಕಡಿಕೆ ಎರಡತ್ತಂದ್ರೆ ಎಕ್ಸ್ಟ್ರೀಮ್ ತಗೋರಿ. ಅಯ್ಯ ತಿನ್ರಿ ನಾಲ್ಕು. ಯಾರು ನನಗ್ರೆ? ಹಾಂ ರೀ ನಿಮ್ಗೆ ರೀ. ಏನ್ರಿ ಸ್ಕೀಮ್ ಗೀಮ್ ಮಾಡಿರೇನ್ರಿ? ಏನು ಹಾಕಿರೇನು ಒಳಗೆ? ಏನ್ರಿ ಸಿಟ್ಟಿದ್ರೆ ಒಂದು ನಾಲ್ಕು ಹೊಡಿರಿ ಕರೆ. ಎಲ್ಲಿ ಸಿಟ್ರಿಪ್ಪ? ಇಲ್ರಿ ನೀವು ತಿನ್ಬೇಕಿಲ್ರಿ? ನನಗೆ ಅಕ್ಷರ ತಿಂದಿಕ್ಕಿಂತ ಹೆಚ್ಚು ಹೊಟ್ಟೆ ತುಂಬೈತ್ರಿ. ಯಾಕೋ ಜರ ಪರ್ಕ್ ಅದಂಗೆ ಕಾಣತ್ರಿ. ಏನ್ರಿ ನಮ್ಮಿಂದ ಪ್ರಾಬ್ಲಮ್ ಆತನ್ರಿ? ಮತ್ತೆ ಪರಕತ್ತ ಏನಿಲ್ಲ ರೀ ದೀಪವ್ರ, ಏನಾಕತ್ರಿ ದೂರಿಂದ ನೋಡೋರಿಗೆ ಎಲ್ಲರೂ ಒಂದೇ ರೀತಿ ಕಾಣ್ತಾರೆ. ಹಾಂ, ಸ್ವಲ್ಪ ಕಣ್ಣಾರೆ ಕಂಡ ಮೇಲ್ತ ಎಲ್ಲರೂ ಕರೆಕ್ಟ್ ಅನ್ನಿಸ್ತಾರೆ. ಹೌದ್ರಾ? ಹಾಂ, ಇದೇ ನೀವು ನಿಮ್ಮ ದೋಸ್ತಿಗೆ ಮಾತಾಡಕತ್ತಿರಲೇ. ಹಾಂ ಹಾಂ, ಅದನ್ನೆಲ್ಲ ನಿಂತು ಕೇಳಿಸ್ಕೊಂಡ್ರಿ. ಹೌದ್ರಾ? ಹಾಂ, ನಾ ಬಂದಾಗ ನಿಮ್ಮ ಮ್ಯಾಗ ಸಂಶಯ ಪಟ್ಟಿನಿ. ಹಾಂ, ಇಟ್ಟು ಒಂದು ಹುಡುಗಿ ಕೂಡ ಕ್ಲೋಸ್ ಅಂದ್ರೆ ಲವ್ ಹೆಂಗೆ ಇರಂಗಿಲ್ಲ. ನಿಮ್ಮ ಮಗ ನನಗೆ ಫ್ರೆಂಡ್ ಅಂತೇಳಿ ಚೂ ಮಾಡಾಕತ್ತಾನ ಅಂತೇಳಿ ತಿಳ್ಕೊಂಡಿನಿ ನಾ. ನಿಮ್ಮ ಒಳಗಿನ ಮಾತೆಲ್ಲ ಕೇಳಿ ನನ್ನ ಮನಸ್ಸು ಒಂಥರ ಹಾರ ಆತ್ರಿ. ಹೌದ್ರಾ? ಚಲೋ ಆಯ್ತು ಬಿಡ್ರಿ. ಅದಕ್ಕೆ ಖುಷಿ ಆತ್ರಿ ನನಗೆ. ನಿಮ್ಮ ಫ್ರೆಂಡ್ಶಿಪ್ ಒಟ್ಟು ಹಿಂಗೆ ಇರಲಿಪ್ಪ. ಈಗ ನನ್ನ ಗೆಳತಿದಾಳ ಅಂದ ಬಳಿಕ ಚಲೋ ಮನಿತಾನಕ್ಕೆ ಹೋಗ್ಬೇಕು, ಚಲೋ ಗಂಡ ಸೇಬೇಕು ಅನ್ನೋದು ಆಸೆ ಇರ್ತದೆ ನನಗೆ. ಹಾಗಾಗಿ ನಾವು ಒಂದು ಸ್ವಲ್ಪ ಜಾಸ್ತಿನೇ ಕಾಡಿಸಿ ನಿಮ್ಗೆ. ಅಂದ್ರೆ ನಾ ಈಕೆ ಎಷ್ಟು ಹತ್ತಿರ ಇರ್ತೀನಿ ಅಷ್ಟು ನಿಮ್ಗೆ ತ್ರಾಸ ಆಗ್ತಿಲ್ಲೋ, ಈಕೆ ಮೇಲೆ ಪೊಸಿಷನ್ ಸದಿರಿಲ್ಲ ಚೆಕ್ ಮಾಡಕ್ಕೆ ನಿಮ್ಗೆ ಒಂದು ಸ್ವಲ್ಪ ಓವರ್ ಆ್ಯಕ್ಟ್ ಮಾಡಿದ್ದೇನೆ ರೀ ನಾ ಅಷ್ಟೇ. ಇಲ್ಲಾರ ಈ ಲೆವೆಲ್ಗೆ ಎಲ್ಲಿ ಕಾಡ್ತೇನೆ ರೀ ನಾನು. ಚಲೋ ಆತ್ರಿ, ಫೈನಲಿ ಚಲೋ ಗಂಡ ಸಿಕ್ಕಣಕಿಗೆ. ಕವಿತಾ ಇದಕ್ಕೆ ಖುಷಿಗೆ ಎಕ್ಸ್ಟ್ರೀಮ್ ತಿನ್ಸಣ ಗಂಡಗೆ. ಹಾಂ ರೀ. ಹೋಗೋಣ್ರಿ. ಅಕ್ಕ ಮನ್ಯಾಗ ಹಾದಿ ಕಾಯ್ತಿರ್ತಾಳ್ರಿ. ಎಕ್ಸಾಮ್ ರೆಡಿ ಆಗ್ಬೇಕು ನಾವು. ಹಾಂ, ನೀವು ಎಕ್ಸಾಮ್ಗೆ ರೆಡಿ ಆಗ್ರಿ, ನಾ ಮದುವೆಗೆ ರೆಡಿ ಹಾಕಿ. ಹಾಂ ಹೋಗ್ಲಿ.